ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಆಸೆ ಮಹಾಸಂಗಮನ ಶುರು ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಇದು ಕೂಡ ಈಗ 2ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎರಡೂ ಮಹಾಸಂಗಮದಲ್ಲಿ ಕಾಣಿಸ್ಕೊಂಡಿದೆ ಸೀರಿಯಲ್ ಅಂತಲೇ ಹೇಳ್ಬೋದು. ಇನ್ನು ಸೀರಿಯಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈಗ ಶುರು ಮಾಡೋಣ. ಇನ್ನು ಲಚ್ಚಿನದೇವಿನಹಳ್ಳಿಗೆ ಹೋಗಬೇಕು ಅಂತೇಳಿ ಅಜಿತ್ ಫ್ಯಾಮಿಲಿ ಅಂದರೆ ನಿನ್ನ ಜೊತೆ ನನ್ನ ಕತೆ ಫ್ಯಾಮಿಲಿ ಎಲ್ಲರೂ ಹೋಗಬೇಕು ಅಂತ ಹೊರಟಿರ್ತಾರೆ. ಸೊ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲೇನೆ ಇವರೇನು ಮಾಡ್ತಾರೆ, ಸಂಗೀತ ಮತ್ತೆ ಹೋಗೋದಕ್ಕಿಂತ ಮುಂಚೆನೇ ಒಂದು ಕೆಲಸ ಮಾಡಬೇಕು ಇವಾಗ. ಏನು ಅಂತಂದರೆ ನಾನು ದೇವ್ರ ಹತ್ರ ಹೋಗಿ ಬೇಡ್ಕೊಂಡು ಬರ್ತೀನಿ ಅಂತ ಕೂಡ ಹೇಳ್ತಾರೆ. ಹಾಗಂದ ತಕ್ಷಣ ಸರಿ ಆಯಿತು ಅಂತ ಅಂದಾಗ ಅಜಿತ್ ತುಂಬ ಫೀಲಿಂಗ್ಸಲ್ಲಿ ಎಲ್ಲರ ಜೊತೆ ಏನಪ್ಪ ಅಜಿತ್ ಬಂದಿರೋದೇ ತುಂಬ ಗ್ರೇಟು, ರಜಾ ಹಾಕ್ಕೊಂಡು ಇಷ್ಟೊಂದು ದಿನ ಬಂದಿದ್ದಾನೆ ಅಂತ ಅಂದಾಗ ಹೌದು ನನ್ನ ಒಂದು ಪ್ರೀತಿ ಮಾಡೋರ ಜೊತೆ ಕಳಿಬೇಕನ್ನೋದು ನನ್ನ ಇಷ್ಟ ಅಂತ ಹೇಳಿದಾಗ ಭೂಮಿ ಮುಖ ನೋಡ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಸಂಗೀತ ಬಂದ್ಬಿಟ್ಟು ಅಮ್ಮನಿಗೆ ಹೂವು ಕೇಳ್ತಾಳೆ. ಭಗವಂತ ಈ ರೀತಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಬರೋಕ್ಕೆ. ನೋಡಪ್ಪ ತಾಯಿನ ಕಾಯೋಕ್ಕೆ ಮಗನ ಕಾಯೋಕ್ಕೆ ತಾಯಿ ಇರ್ತಾಳೆ, ತಂದೆನ ಸರಿ ಮಾಡೋಕ್ಕೆ ತಂದೆ ಇರ್ತಾನೆ, ಮಕ್ಕಳನ್ನ ಸರಿ ಮಾಡೋಕ್ಕೆ. ಸೊ ನಮ್ಮನ್ನು ಇವತ್ತು ನಮ್ಮ ಮನೇನ ಕಾಯೋಕ್ಕೆ ನೀನಿದೆಯಾ ತಾಯಿ, ನಾವು ಹೋಗ್ತಾ ಇದ್ದೀವಿ, ನಮ್ಮನ್ನು ಕಾಪಾಡು ಅಂತಂದಾಗ ದೇವರು ಎಡಗಡೆಯಿಂದ ಪ್ರಸಾದನ ಕೊಡುತ್ತೆ. ಸಂಗೀತಗೆ ತುಂಬ ಕನ್ಫ್ಯೂಷನ್ಸ್ ಆಗಿ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಾರಲ್ಲ. ಸೊ ಇಲ್ಲಿ ಒಂದು ಕಡೆನ ರಂಗನಾಥು ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಮಾವ ವಾಕಿಂಗ್ ಹೋಗ್ಬಿಟ್ಟು ಬನ್ನಿ, ನಾನು ಟೀ ರೆಡಿ ಮಾಡಿರ್ತೀನಿ, ಕಾಫಿ ನಿಮಗೆ ಅಂತ ಹೇಳ್ತಾಳೆ. ಮೀನಾ ಸರಿಯಮ್ಮ ಆಯಿತು ಅಂತಂದಾಗ ತಾಯಿ ನೀನು ರಾತ್ರಿ ಊಟ ಮಾಡಿದೆ ನಮ್ಮ ಅಂದಾಗ ಹೌದು ಮಾವ ನಾನು ಊಟ ಮಾಡಿದೆ ಅಂತ ಮೀನಾ ಹೇಳ್ತಾಳೆ. ಹಾಗಂದ ತಕ್ಷಣ ಇನ್ನು ರಂಗನಾಥ್ ಇದ್ಕೊಂಡು ಸೂರ್ಯ ತಿಂದೇನಮ್ಮ ಊಟ ಅಂದಾಗ ಇಲ್ಲ ಮಾವ ಅವ್ರು ಯಾಕೋ ಬೇಜಾರು ಮಾಡಿಕೊಂಡು ನಿಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡು ಲಚ್ಚಿ ಬೇರೆ ಹುಷಾರಿಲ್ಲ ಅಂತೇಳಿ ಅಜ್ಜಿ ಬಗ್ಗೆ ಯೋಚನೆ ಮಾಡಿಕೊಂಡು ಮಲಗಿದ್ರು ಮಾವ ಅಂತಂದಾಗ ಅಷ್ಟರಲ್ಲೇ ಒಂದು ಫೋನ್ ಬರುತ್ತೆ ರಂಗನಾಥ್ ಅವ್ರಿಗೆ. ಇಲ್ಲಿ ಲಚ್ಚಿನ ನೋಡ್ಕೋತಾ ಇರ್ತಾರಲ್ಲ ಅವರು ಫೋನ್ ಮಾಡ್ತಾರೆ. ಸಾಹೇಬ್ರೆ ಎಲ್ಲಿದ್ದೀರಾ, ಬೇಗ ಬನ್ನಿ, ಈ ಥರ ಲಚ್ಚಿಗೆ ಹುಷಾರಿಲ್ದಂಗೆ ಮಲಗಿದ್ದಾರೆ ಅಂತಂದಾಗ ರಂಗನಾಥ್ ಅಂತೂ ತುಂಬ ಶಾಕ್ ಆಗಿಬಿಟ್ಟು ಏನು ಮಾಡ್ಬೇಕನ್ನೋ ಪರಿಸ್ಥಿತಿಲಿ ಫೋನ್ ಒಂದು ಕಡೆ ಸೈಡಿ ಬಿಸಾಕಿ ಹರಿಸ್ತಾ ಇರ್ತಾರೆ. ಸೊ ಫ್ಯಾಮಿಲಿ ಎಲ್ಲ ಓಡ್ ಬರ್ತಾರೆ. ಏನಾಯ್ತು ಅಪ್ಪ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ಸೂರ್ಯ ಮೀನಾ. ಸೊ ಇನ್ನೇನೋ ನೀರು ತೊಗೊಂಡು ಬರೋಗಮ್ಮ ಮೀನಮ್ಮ ಅಂತೇಳಿ ಇಲ್ಲಿ ಮನೋಜ ಹೇಳ್ತಾನೆ. ಆಗ ಮೀನಾ ಓಡೋಗಿ ನೀರು ತೊಗೊಬರ್ತಾಳೆ. ಅಪ್ಪ ಏನಾಯಿತು ಅಂತ ಕೇಳಿದಾಗ ಇರಮ್ಮ ಫಸ್ಟ್ ನೀರು ಕುಡಿಲಿ ಅಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಾಗ ನೀರು ಕುಡಿದ್ಬಿಟ್ಟು ಏನಾಯ್ತು ಹೇಳಿ ಅಪ್ಪ ಅಂತೇಳಿ ಸೂರ್ಯ ಕೇಳ್ತಾನೆ. ನಿಮ್ಮ ಅಜ್ಜಿಗೆ ಈ ರೀತಿ ಆಗೋಗಿದೆಯಂತ ಕಣೋ, ಏನೋ ಹುಷಾರಿಲ್ದಂಗೆ ಮಲ್ಕೊಬಿಟ್ಟಿದ್ದಾರಂತೆ ಅಂತ ಅಂದಾಗ ಆವಾಗ ಇವರು ಶಾಂತಿ ಯೋಚನೆ ಮಾಡೋದೇನು ಗೊತ್ತಾ, ಅಯ್ಯೋ ಈ ಅಜ್ಜಿಗೆ ಏನಾದರೂ ಆಲೆ ಹತ್ರ ಬಂದುಬಿಡ್ತಾಳೆ, ಟೈಮ್ ಏನಾದ್ರು ಹೊಗೆ ಹಾಕ್ಕೊಳ್ತಾಳ ಅಂತ ಅಂದ್ಕೊಂಡು ಮತ್ತೆ ಚೀಚಿ ಈ ರೀತಿ ನಮ್ಮ ಅತ್ತೆ ಅಲ್ವ ಅವರು, ಆ ರೀತಿ ಎಲ್ಲ ಅಂದ್ಕೋಬಾರ್ದು, ನಾನು ಸಾಯೋದನ್ನೆಲ್ಲ ಬಯಸ್ಬಾರ್ದು ಅಂತ ತಿರ್ಗಿ ಅವಳೊಳೆ ಅನ್ಕೋತಾ ಇರ್ತಾಳೆ. ಸೊ ಇನ್ನೇನಪ್ಪ ನೀನು ಸಮಾಧಾನ ಮಾಡ್ಕೊಳಪ್ಪ, ಯಾವುದೇ ಟೆನ್ಷನ್ ಮಾಡ್ಕೊಬಿಡಪ್ಪ, ಈಗಲೇ ಹೊರಡೋಣ ನಾವೆಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ. ಸರಿಯಪ್ಪ ಆಯಿತು ಹೋಗೋಣ ಅಂತೇಳಿ ಓಡ್ತಾರೆ. ಸೊ ಇಲ್ಲಿ ಒಂದು ಕಡೆನ ಇವ್ರಿಗೆ ಹೂವು ಕೊಟ್ಟಿರೋದು ತುಂಬ ಫೀಲ್ ಆಗ್ತಾ ಇರುತ್ತೆ ಯಾರಿಗೆ, ಸಂಗೀತಗೆ. ಆವಾಗ ಓಡಿ ಬರ್ತಾಳೆ ಇವ್ರ ಹತ್ರ. ಯಾಕೆ ಇಷ್ಟೊಂದು ಫೀಲಿಂಗಲ್ಲಿದೆಯಾ ಅಂತ ಅಜಿತ ಕೇಳಿದಾಗ ಅವ್ರ ಅಮ್ಮನ ಅಲ್ಲ ಕಣೋ, ನಾನು ದೇವ್ರಿಗೆ ನಾವು ಈ ರೀತಿ ಹೋಗ್ತಾ ಇದ್ವಿ, ದೇವ್ರ ಮನೆಕಾಯಿ ಅಂತ ಹೇಳಿದಾಗ ಎಡಗಡೆಯಿಂದ ಪ್ರಸಾದ ಕೊಡ್ತು ಅಂತ ಅಂದಾಗ ಅಮ್ಮ ನೀನು ಯಾಕಮ್ಮ ಅಷ್ಟೊಂದು ಗಾಬರಿ ಪಡ್ತಾ ಇದೀಯ ಅಂತ ಅಂದಾಗ ಹೌದು ಕಣೋ ಗಾಬರಿ ಪಡೋ ವಿಷಯನೇ ಅಂತ ಹೇಳಿದಾಗ ದೇವಿಯನಿಗೆ ಹಾಗಾದರೆ ನಾನು ಅಂದ್ಕೊಂಡ್ರೆ ಕೆಲಸ ಸಕ್ಸಸ್ ಆದೇ ಆಗುತ್ತೆ, ಅದಕ್ಕೆ ದೇವ್ರ ದಾರಿ ಕೊಟ್ಟಿಲ್ಲ ಅಂತ ದೇವಿಯನಿ ಅನ್ಕೋತಾಳೆ. ಆದರೆ ಅಜಿತ್ ಮಾತ್ರ ಅಮ್ಮ ದೇವರು ಎಡಗಡೆ ಕೊಟ್ರೇನು ಬಲಗಡೆ ಕೊಟ್ರೇನು ನಮ್ಮನ್ನು ದೇವರು ನೋಡ್ತಿದ್ದಾನಂತ ತಾನೇ ಅರ್ಥ, ಹಾಗಾದರೆ ನಾವು ಮಾತಾಡೋದು ದೇವರಿಗೆ ಕೇಳಿಸಿದೆ, ಯಾವ ಕಡೆ ಕೊಟ್ಟರೆ ಏನಮ್ಮ ಒಳ್ಳೇದೇ ಆಗುತ್ತೆ ಬಾಮ್ಮ ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಆಗಲ್ಲ ಕಣೋ, ನೀನು ಚಿಕ್ಕ ವಯಸ್ಸಿಂದ ಈ ರೀತಿ ಇದೆಯಾ, ನಿನಗಿನ್ನ ಚಿಕ್ಕ ವಯಸ್ಸು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗಿಲ್ಲ, ಆದರೆ ನಮ್ಗೆ ಏಜ್ ಆಗಿದೆ ಕಣೋ, ಇದ್ರ ಬಗ್ಗೆಲ್ಲ ನಾವು ಯೋಚನೆ ಮಾಡಲೇಬೇಕು ಅಂತ ಸಂಗೀತ ಹೇಳ್ತಾಳೆ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಅಜಿತ್ತು ಬಾಮ್ಮ ಯೋಚನೆ ಮಾಡೋ ದೇವರಿದ್ದಾನೆ ಅಂತ ಕರ್ಕೊಂಡು ಬರ್ತಾನೆ. ಸೊ ಇನ್ನೇನು ಎಲ್ಲರೂ ಕೂಡ ಬರ್ತಾ ಇರಬೇಕಾದಾಗ ಕಾರು ಪ್ರಾಬ್ಲಮ್ ಆಗಿ ಒಂದೇನೋ ಆ ಕಡೆಗೆ ಬಿದ್ದುಬಿಡುತ್ತೆ ಟೈರು. ಸೊ ಇನ್ನೇನೋ ಎಲ್ಲರನ್ನ ಫ್ಯಾಮಿಲಿ ಎಲ್ಲ ಇಳಿತಾರೆ. ಅಜಿತ್ ಭೂಮಿ ಕೂಡ ಇಳಿದಾಗ ಸಾಹೇಬ್ರೆ ಏನಾಯಿತು ಸಾಹೇಬ್ರೆ ಕಾರು ಅಂತೇಳಿ ಕೇಳಿದಾಗ ಇದು ಟೈರ್ ಪ್ರಾಬ್ಲಮ್ ಆಗಿದೆ, ಬೇರೆ ಟೈರ್ನ ಹಾಕಬೇಕು ಅಂತ ಹೇಳಿದಾಗ ಫ್ಯಾಮಿಲಿ ಎಲ್ಲ ಬಂದು ಇಳಿತಾರೆ. ಅಜಿತ್ ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಏನಾಗಿಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಕಾರು ಪ್ರಾಬ್ಲಮ್ ಆಗಿದೆ, ನಾನು ಟೈರ್ ಹಾಕ್ಕೊಂಡು ಬರ್ತೀನಿ, ನೀವು ಅಲ್ಲಿರಿ ನೆಳ್ಳಲ್ಲಿ ನಿಂತ್ಕೊಂಡಿರಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ತಾರೆ. ಭೂಮಿ ಮಾತ್ರ ನನ್ನ ಜೊತೆಗಿರಲಿ ಅಂತ ಹೇಳ್ತಾನೆ ಅಜಿತ್ತು. ಸಾಹೇಬ್ರೆ ನೀವು ಒಂದು ಕೆಲಸ ಮಾಡಿ ಸಾಹೇಬ್ರೆ, ಈ ರೀತಿಯೆಲ್ಲ
ಕಾರ್ನ ಒಳ್ಳೇದು ತಗೋಬೇಕಪ್ಪ, ಈ ರೀತಿ ಎಲ್ಲ ಹಳೇದನ್ನೇ ಯಾಕೆ ತಗೋಬೇಕು ಅಂತ ಅಂದಾಗ ತಲೆ ತಿಂತಾ ಇರ್ತಾಳೆ ಒಂದೇ ಸಮ. ನಮ್ಗೆ ಬಿಸಿಲು ತಡೆಯೋಕ್ಕಾಗಲ್ಲ ಸಾಹೇಬ್ರೆ, ನಿಮಗೆ ನೀರು ಕೊಡಬೇಕಾ, ಬಿಸ್ಕೆಟ್ ಕೊಡಬೇಕಾ, ಅದು ಕೊಡಬೇಕಾ, ಇದು ಕೊಡಬೇಕಾ ಅಂತೇಳಿ ತಲೆ ತಿಂತಾ ಇರ್ತಾಳೆ. ನಿಮಗೆ ಬೇಗ ಬೇಗ ಹಾಕಕ್ಕೆ ಬರಲ್ಲ, ನಾನು ಹಾಕ್ತೀನಿ ಕೊಡಿ ಅಂತ ಕೂಡ ಕೇಳ್ತಾಳೆ. ಹಾಗಾದರೆ ತಗೋ ಹಾಕು ಅಂತ ಹೇಳಿ ಕೊಟ್ಟಾಗ ಸಾಹೇಬ್ರೆ ಇದನ್ನು ತಿರ್ಗ್ಸೋದ ಚುಚ್ಚದ ಅಂತ ಕೇಳ್ತಾಳೆ. ಇಲ್ಲಿ ಕೊಡಿ, ಇಲ್ಲಿ ಭೂಮಿ ಅಂತ ಬಾಯಿ ತೆಗಿ ಅಂತೇಳಿ ತೆಗಿಸ್ತಾನೆ. ಅಂತ ತೆಗಿತಾಳವಳು. ಬಾಯಿ ಚುಚ್ಚಿಬಿಡ್ಲಾ ಅಂತ ಅಂದಾಗ ಎದುರ್ಕೋತಾಳೆ. ನೀನು ಸುಮ್ಮನೆ ಮಾತಾಡ್ದಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಭೂಮಿ ಈಗ ಅಂತ ಹೇಳಿದಾಗ ಸಾಹೇಬ್ರೆ ಏನಾಯಿತು ಸಾಹೇಬ್ರೆ ನಿಮಗೆ ಅಂತ ಹೇಳಿ ಒಂದು ಕಡೆ ಸಾಹೇಬ್ರು ನೋಡ್ತಾ ಇರ್ಬೇಕಾದಾಗ ಈ ದೇವಿಯನಿಗೆ ಒಬ್ಬರು ಚಾಕುನ ಇಟ್ಬಿಟ್ಟು ತಿವಿ ಅದು ನೋಡ್ತಾ ಇರ್ತಾನೆ. ಸೊ ಅದನ್ನು ಅಜಿತ್ ನೋಡಿ ಏನು ಮಾಡ್ಬೇಕನ್ನೋ ಗೊತ್ತಾಗ್ದ ಅವ್ರ ಅತ್ತೆನ ಬಿಡಿಸ್ಕೊಳ್ಳೋಕ್ಕೆ ಅಂತ ಬರ್ತಾನೆ. ಸೊ ಇಲ್ಲೆಲ್ಲ ಫ್ಯಾಮಿಲಿ ಕೂಡ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾರೆ. ಅವನು ಸ್ಕೆಚ್ ಬಂದುಬಿಟ್ಟು ಒಡವೆನೆಲ್ಲ ಬಿಚ್ಕೊಡ್ರಿ ನಿಮ್ಮದು ಅಂತೇಳಿ ಕೇಳ್ತಾ ಇರ್ತಾನೆ. ಅವಾಗ ಅಜಿತ್ ಇದ್ಕೊಂಡು ಅದೇ ಒಡವೆನ ಬಿಚ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ. ಸೊ ಅಷ್ಟರಲ್ಲೇ ಸುಮ್ಮನೆ ಇರಪ್ಪ, ನೀನೇನು ಮಾತಾಡ್ಬೇಡ ಅಜಿತ್, ಒಡವೆನೆಲ್ಲ ಬಿಚ್ಕೊಟ್ಬಿಡಿ ಅಂತ ದೇವಿನೇ ಹೇಳ್ತಾಳೆ. ಇನ್ನು ಅಷ್ಟೆಲ್ಲ ಫ್ಯಾಮಿಲಿ ಎಲ್ಲರೂ ಕೂಡ ಒಡವೆನ ಬಿಚ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಡವೆನ ಒಂದು ಖರ್ಚಿಪಲ್ಲಿ ಹಾಕ್ತಾರೆ. ಸೊ ಎಲ್ಲರೂ ಕೂಡ ಒಡವೆನ ಬಿಚ್ಕೊಡ್ತಾರೆ. ಇನ್ನು ಲಾಸ್ಟ್ ಫೈನಲ್ ಅಜಿತ್ ಮಾತ್ರ ಕೊಳ್ಳಲು ಆಗೇ ಇರುತ್ತೆ ಚೈನು. ನೀನು ಬಿಚ್ಕೊಡು ಅಜಿತ್ ಅಂತೇಳಿ ದೇವೇನಿ ಹೇಳಿದಾಗ ಆಗ ಅಜಿತ್ತು ಇನ್ನು ಅವನಿನ್ನು ಯಾಕೆ ಅಂತೇಳಿ ಚೈನ್ನ ತೆಗಿತಾನೆ. ಚೈನ್ನ ತೆಗೆದುಬಿಟ್ಟು ಬಿಚ್ಕೊಡೋಕ್ಕೆ ಅಂತ ಹತ್ರಕ್ಕೆ ಹೋಗ್ತಾನೆ. ಆ ಖರ್ಚಿಪಲ್ಲಿ ಹಾಕಬೇಕು. ಅವನು ಚಾಕು ಇಟ್ಟಿರ್ತಾನಲ್ವ, ಅದನ್ನು ಬೇಗ ಬಚಾವ್ ಮಾಡ್ಕೋಬೇಕಲ್ವ, ಎಡಗೈಯಲ್ಲಿ ಖರ್ಚಿಪ್ ಇಟ್ಕೊಳ್ಬೇಕಾದಾಗ ಅವಾಗ ಚಾಕುನ ಸ್ವಲ್ಪನೇ ಸೈಡಿಗೆ ತೆಗಿತಾನೆ. ಅಷ್ಟರಲ್ಲೇ ಅಜಿತ್ ಬಂದುಬಿಟ್ಟು ಮೊದಲೇ ಪೊಲೀಸ್ ಅವನು ಕೈನ ಹಿಡ್ಕೊಂಡು ತಪ್ಪಿಸ್ಬಿಡ್ತಾನೆ. ಸೊ ಆದರೂ ಕೂಡ ಒಡವೆನೆಲ್ಲ ಜೋಬಲ್ಲಿ ಇಟ್ಕೋತಾನೆ. ಇನ್ನು ಅಷ್ಟರಲ್ಲೇ ಅಟ್ಯಾಕ್ ಮಾಡ್ತಾರೆ ರೌಡಿಗಳೆಲ್ಲ. ಒಂದು ದೊಡ್ಡ ಫೈಟ್ ನಡೀತೈತೆ ಅಂತಲೇ ಹೇಳ್ಬೋದು. ಇಲ್ಲಿ ಫೈಟ್ ನಡಿಬೇಕಾದಾಗ ಕೊನೆಗಿನ ಅಜಿತ್ನಂತೂ ತುಂಬ ಹೊಡಿತಾ ಇರ್ತಾರೆ. ಅಷ್ಟರಲ್ಲೇ ಸೂರ್ಯ ಫ್ಯಾಮಿಲಿ ಕೂಡ ಎಂಟ್ರಿ ಆದರು. ಆವಾಗ ಸೂರ್ಯ ಬಂದು ಅವ್ರ ರೋಡಿಯಿಂದ ಕಾಪಾಡ್ದ ಅಜಿತ್ನ. ಸೊ ಇನ್ನು ಸೂರ್ಯ ಫ್ಯಾಮಿಲಿ ಕೂಡ ಇಳಿದ್ಬಿಟ್ಟು ಇವರೆಲ್ಲ ಯಾರು ಅಂತೇಳಿ ಕೇಳಿದಾಗ ಅವಾಗ ರಂಗನಾಥ್ ಹೇಳ್ತಾನೆ, ಒಂದು 10 ನಿಮಿಷ ಟೈಮ್ ಕೊಡಿ, ನನ್ನ ಮಗ ಎಲ್ಲ ಸರಿ ಮಾಡ್ಕೊಂಡು ಬರ್ತಾನೆ, ಹೆದರ್ಕೋಬೇಡ, ಬನ್ನಿ ಹೋಗೋಣ ಅಂತೇಳಿ ರಂಗನಾಥ್ ನಿನ್ನ ಜೊತೆ ನನ್ನ ಕತೆ ಫ್ಯಾಮಿಲಿ ಇವರು ಕೂಡ ಅಂದರೆ ಅಜಿತ್ ಫ್ಯಾಮಿಲಿ ಕೂಡ ಎಲ್ಲರೂ ಕೂಡ ಬನ್ನಿ ಹೋಗೋಣ ಅಂತೇಳಿ ಹಿಂದಕ್ಕೆ ರಂಗನಾಥ್ ಕರ್ಕೊಂಡು ಹೋಗ್ತಾನೆ. ಏಕೆಂದರೆ ಇಲ್ಲಿ ರಂಗನಾಥ್ಗೆ ಅಷ್ಟು ನಂಬಿಕೆ ಮಗನ ಮೇಲೆ, ಸರಿ ಮಾಡೇ ಮಾಡ್ತಾನೆ ಅನ್ನೋದು. ಸೊ ಸರಿ ಆಯ್ತಂತ ಅವರೆಲ್ಲ ಆ ಕಡೆ ಹೋಗಿ ಸೈಡಿಗೆ ನಿಂತ್ಕೋತಾರೆ. ಇನ್ನು ಇಲ್ಲಿ ದೊಡ್ಡ ಫೈಟ್ ನಡೀತಾ ಇರತ್ತೆ. ತುಂಬ ದೊಡ್ಡ ಫೈಟ್ ಅಂತಲೇ ಹೇಳ್ಬೋದು. ಈ ಫೈಟ್ ನಡಿಬೇಕಾದಾಗ ಭೂಮಿ ಅಂತೂ ತುಂಬ ಬುದ್ಧಿವಂತಿ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ. ಸೊ ಒಬ್ರಿಗೊಬ್ರು ಸಪೋರ್ಟಿಯಾಗಿ ನಿಂತ್ಕೊಂಡು ಅಜಿತುನು ಇವರಿಬ್ಬರು ಕೂಡ ಫೈಟ್ ಮಾಡ್ತಾ ಇರ್ತಾರೆ. ಭೂಮಿ ಯಾಕೆ ಬುದ್ಧಿವಂತಿ ಅಂತ ಹೇಳೋದಾದರೆ, ಸೊ ಅವಳಿಗೆ ಏಕೆಂದರೆ ಪೊಲೀಸ್ನೇ ಹೆಂಡ್ತಿ, ಅಷ್ಟಾದರೂ ಬುದ್ಧಿ ಇರಲೇಬೇಕಲ್ವಾ. ಸೊ ಹಾಗಾಗಿ ಬುದ್ಧಿವಂತಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂತಂದರೆ ಅವಳು ಅಲ್ಲಿ ಫೈಟ್ ನಡೀತಿರೋದನ್ನ ವಿಡಿಯೋ ಮಾಡ್ಕೊಳ್ತಾ ಇರ್ತಾಳೆ. ಏಕೆಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಅವ್ರ ಮಾವ ನೋಡ್ತಾ ಇರ್ತಾನೆ, ಯಾಕೆ ಇವಳು ವಿಡಿಯೋ ಮಾಡ್ಕೋತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟರಲ್ಲೇನೇ ಫೈಟೆಲ್ಲ ಮಾಡ್ತಾ ಇರಬೇಕಾದಾಗ ದೇವಿಯನಿಗೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನೆಲ್ಲ ಅವಳೇ ಕ್ರಿಯೇಟ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಸೊ ಇನ್ನೇನು ಫೈಟ್ ಎಲ್ಲ ತುಂಬ ದೊಡ್ಡದಾಗೆ ನಡೀತಾ ಇರುತ್ತೆ. ಒಬ್ರಿಗೊಬ್ರು ಸಪೋರ್ಟಿಯಾಗಿ ನಿಂತ್ಕೊಂಡು ಅವ್ರನ್ನೆಲ್ಲ ಒಡೆದು ಬಿಸಾಕ್ಬಿಟ್ಟು ಒಂದು ಕಡೆಗೆ ಬರ್ತಾರೆ. ಇನ್ನು ಇಬ್ಬರು ಕೂಡ ಒಬ್ಬರು ಕೈ ಹಿಡ್ಕೊಂಡು ಬರ್ತಾರೆ. ಕೈ ಹಿಡ್ಕೊಂಡು ಬರಬೇಕಾದಾಗ ರೌಡಿ ಬಿದೋಗಿರ್ತಾನಲ್ವ, ಆ ಜೋಬಲ್ಲಿ ಒಡವೆನ ಇಟ್ಕೊಂಡಿರ್ತಾನೆ. ಆ ಒಡವೆನ ತೊಗೊಂಡು ನೋಡಿ ಸೇಫ್ ಆಗಿದೆಯಾ ಇಲ್ಲ ಅಂತೇಳಿ ಒಂದ್ಸರಿ ನೋಡಿಕೊಂಡು ಜೋಬಲ್ಲಿ ಇಟ್ಕೋತಾನೆ ಒಡವೆನೆಲ್ಲ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಫ್ಯಾಮಿಲಿ ಹತ್ರ ಬರ್ತಾರೆ. ಇನ್ನು ಬಂದ ತಕ್ಷಣವೇ ಒಬ್ರಿಗೊಬ್ರು ಪರಿಚಯ ಆಗುತ್ತೆ. ಪರಿಚಯ ಆದ ತಕ್ಷಣ ತುಂಬ ಸಪೋರ್ಟಿಯಾಗಿ ಮಾತಾಡ್ಕೋತಾರೆ. ಸೊ ಇವಾಗ ಟೈರ್ ಪ್ರಾಬ್ಲಮ್ ಆಗಿರುತ್ತಲ್ವ, ಆ ಟೈರ್ನ ಏನಾದರೂ ಮಾಡಿ ಹಾಕಬೇಕು ಅಂತಂದಾಗ ಸೂರ್ಯ ಹೇಳ್ತಾನೆ, ಸರಿ ಆಯಿತು ಈ ಟೈರ್ನ ಹಾಕ್ಬಿಡ್ತೀನಿ ಸರ್, 10 ನಿಮಿಷ ವೆಯ್ಟ್ ಮಾಡಿದ್ರಲ್ಲೆಲ್ಲ ನಾವು ಎಕ್ಸ್ಪೋರ್ಟ್ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಒಬ್ರಿಗೊಬ್ರು ಪರಿಚಯ ಮಾಡ್ಕೋತಾರೆ. ನೀವು ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಇವರು ಲಚಿನದೇವಿನಹಳ್ಳಿಗೆ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಇವರು ಕೂಡ ಅದೇ ರೀತಿ ಹೇಳ್ತಾರೆ, ಲಚಿನದೇವಿನಹಳ್ಳಿಗೆ ಅಂತೇಳಿ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಸೊ ನೀವು ಯಾಕೆ ಹೋಗ್ತಾ ಇದ್ದೀರಾ ಅಂತ ಮಾತಾಡ್ಕೋತಾರೆ. ಅವಾಗ ರಾಮಣ್ಣ ಹೇಳ್ತಾರೆ, ನಾನು ಅಲ್ಲೊಂದು 2 ಎಕರೆ ಜಮೀನ ತೊಗೊಂಡಿದ್ದೆ, ಅದನ್ನು ಸೇಲ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂತ ಕೂಡ ರಾಮಣ್ಣ ಹೇಳಿದಾಗ ಸೊ ಇನ್ನೇನು ಎಲ್ಲ ಆದಮೇಲೆ ಆವಾಗ ನಾವು ಕೂಡ ಅಲ್ಲೇ ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳಿದಾಗ ಸೊ ಇನ್ನೇನು ಇವಾಗ ಅಲ್ಲೆಲ್ಲಿ ಉಳ್ಕೋತೀರಾ ಅಂತ ಕೇಳ್ತಾರೆ ರಂಗನಾಥ್. ಅಲ್ಲೆಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಲಾಡ್ಜ್ ಏನಾರು ಇದ್ದರೆ ಉಳ್ಕೋತೀವಿ ಅಂತ ಇಲ್ಲಿ ಇವನು ಹೇಳ್ತಾನೆ ಅಜಿತ್ತು. ಅಯ್ಯೋ ಅದು ಸಣ್ಣ ಹಳ್ಳಿ ಕಣಪ್ಪ, ಅಲ್ಲಿ ಲಾಡ್ಜ್ ಎಲ್ಲ ಇರೋದಿಲ್ಲ ಅಂತ ಹೇಳಿದಾಗ ಹಾಗಾದರೆ ಒಂದು ಕೆಲಸ ಮಾಡಿ ನಮ್ಮ ಮನೆಗೆ ಬಂದು ಉಳ್ಕೊಬಿಡಿ ಅಂತ ರಂಗನಾಥ್ ಹೇಳಿದಾಗ ಇಲ್ಲಿ
ರೋಹಿಣಿ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ. ಅಮ್ಮ ಸುಮ್ಮನಿರಮ್ಮ, ಯೋಚನೆ ಯಾಕೆ ಮಾಡ್ತೀಯ ಅಂತ ಮನೋಜ್ ಹೇಳಿದಾಗ, ನನ್ನ ಮಗ ಹೇಳಿದ್ಮೇಲೆ ಮುಗೀತು, ಹಾಗಾದರೆ ನೀವು ಬಂದು ನಮ್ಮನೇಲೆ ಉಳ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ಇನ್ನು ಅಜಿತ್ ಇದ್ಕೊಂಡು ಒಂದು ಫೋನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ. ಆಗ ಇಲ್ಲಿ ಇವನು ಸೂರ್ಯ ತುಂಬ ಹೆದರ್ಕೋತಾನೆ. ನೀವು ಪೊಲೀಸಾ? ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಸೂರ್ಯ ಅಂತೇಳಿ ಕೇಳಿ ಫೋನಲ್ಲೇ ಮಾತಾಡ್ತಾ ಇರ್ಬೇಕಾದಾಗ, ಅದೇನಿಲ್ಲ ನೀವು ಅದೇನು ಸೊಲ್ಲು ಅಂತಿದ್ರಲ್ಲ, ಅದಕ್ಕೆ ಸೊಲ್ಲುನಾ, ಅದೇನು ಸೊಲ್ಲು ಅಂತೇಳಿ ಅಜಿತ್ ಕೇಳ್ತಾನೆ. ಹಂಗಂದ್ರೆ ಹೇಳ್ರಿ ಅಂತ ಅರ್ಥ ಅಂತ ಹೇಳ್ಬಿಟ್ಟು ಸೂರ್ಯ ಕಾಮಿಡಿ ಮಾಡ್ತಾ ಇರ್ತಾನೆ. ಸೊ ಇನ್ನೇನು ಎಲ್ಲರೂ ಕೂಡ ಜಾಯಿಂಟ್ ಆಗಿ ಒಬ್ರಿಗೊಬ್ರು ಈಗ ಅವ್ರ ಮನೆಗೆ ಹೊರಡ್ತಾ ಇದ್ದಾರೆ. ಸೊ ಇನ್ನು ಇವರು ಅಜ್ಜಿ ಹುಷಾರಿಲ್ಲ ಅಂತೇಳಿ ಇವ್ರು ನೋಡೋಕೆ ಹೋಗ್ತಾ ಇದ್ದಾರೆ. ಇವರು ಜಮೀನ ಮಾರಕ್ಕಂತ ಹೋಗ್ಬಿಟ್ಟು ಇಬ್ಬರು ಒಬ್ರಿಗೊಬ್ರು ಪರಿಚಯ ಆದರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಎಲ್ಲರೂ ಕೂಡ ಲಚ್ಚಿ ಮನೆ ಹತ್ರ ಬಂದು ಕಾರ್ನ ಹಿಡ್ಕೊಂಡು ಓಡೋಗ್ಬಿಡ್ತಾರೆ. ಲಚ್ಚಿಗೆ ಏನಾಯಿತು ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಸೂರ್ಯನ ಫ್ಯಾಮಿಲಿ ಫಸ್ಟ್ ಬರ್ತಾರೆ. ಸೊ ಅವರಾದ್ಮೇಲೆ ಇವ್ರು ಅಜಿತ್ ಫ್ಯಾಮಿಲಿ ಕೂಡ ಬರ್ತಾರೆ. ಬಂದ ತಕ್ಷಣ ಮನೋಜನೂ ಇಲ್ಲಿ ಇವರು ನಿಂತಿರ್ತಾರೆ. ರವಿ ನನ್ನ ಹೆಸರು ಪರಿಚಯನೇ ಮಾಡಿಕೊಡ್ಲಿಲ್ಲ, ನಾನು ಮನೋಜ, 5 ಡಿಗ್ರಿ ಮನೋಜ, ಒಂದು ಶೋರೂಮ್ನ ಇಟ್ಕೊಂಡಿದ್ದೀನಿ ಅಂದಾಗ, ರವಿ ಇದ್ಕೊಂಡಿದ್ದೆಲ್ಲ ಇವಾಗ ಬೇಕೇನೋ, ಫಸ್ಟ್ ಅವ್ರನ್ನ ಒಳಗಡೆ ಹೇಳು ಬರೋಕ್ಕೆ ಅಂತ ಹೇಳಿದಾಗ ಅವಾಗ ಇವ್ರೊಂಥರ ಮುಖ ನೋಡ್ಕೋತಾ ಇರ್ತಾರೆ. ಸೊ ಇನ್ನೇನು ಒಳಗಡೆ ಬಂದು ಅಜ್ಜಿನ ವಿಚಾರಿಸ್ಕೋತಾ ಇರ್ತಾರೆ. ಇಲ್ಲಿ ರಂಗನಾಥ್ ಅಂತೂ ಏನಾಯಿತು ಅಂತ ಕೇಳಿದಾಗ ಇಲ್ಲಿ ದಿಮ್ನಾಗೆ ಹಿಂದೆ ನಡೆದಿರೋದನ್ನ ಅಜ್ಜಿ ನೆನಪು ಮಾಡಿಕೊಂಡು ಏನು ಹೇಳೋಕ್ಕೆ ಬಿಡ್ದಲೆ ಆ ಕೆಲಸದವ್ರನ್ನ ಕೈನ ಹಿಡ್ಕೋತಾಳೆ. ಅದೇನು ಅಂತಂದರೆ ಹಿಂದಿನ ಒಂದು ಕತೆಗಳನ್ನ ಹೇಳೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಹೆದರ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಆವಾಗ ಸೂರ್ಯ ಕೈ ಹಿಡ್ಕೊಂಡಿರೋದು ನೋಡಿ, ಲಚ್ಚಿ ನೀನು ನಿಜ ಹೇಳ್ತಾ ಇಲ್ಲ, ಯಾಕೆ ಕೈ ಹಿಡ್ಕೋತಾ ಇದೆಯಾ ಅವ್ರದ್ದು ಅಂತೇಳಿ ಕೇಳಿದಾಗ, ಇಲ್ಲ ಮೊಮ್ಮಗನೆ ಆ ರೀತಿ ಏನಿಲ್ಲ ಕಣಪ್ಪ, ಒಂದು ಸ್ವಲ್ಪ ಹಿಂಗೆ ಓಡಾಡಬೇಕಾದಾಗ ಕಾಲು ಜಾರಿ ಬಿದ್ದುಬಿಟ್ಟೆ ಅಷ್ಟೇ, ನನಗೇನು ಆಗಿಲ್ಲ ಅಂತ ಲಚ್ಚಿ ಮುಚ್ಚಿಕೋತಾಳೆ. ಆದರೆ ಸೂರ್ಯನಿಗೆ ಒಂಥರ ಅರ್ಥ ಆಗ್ತಾ ಇರುತ್ತೆ. ಏನಮ್ಮ ಇದು ಸರಿನಾ ಅವ್ರು ಹೇಳ್ತಾ ಇರೋದು, ಏನಾದ್ರು ತಪ್ಪ ಅಂತೇಳಿ ಮನೆ ಕೆಲಸದವ್ರನ್ನ ಕೇಳಿದಾಗ, ಹೌದು ಏನೂ ಆಗಿಲ್ಲ ಅದೇ ಸರಿ ಅಂತ ಅವಳು ಕೂಡ ಮುಚ್ಚಿಕೋತಾಳೆ. ಸೊ ಇನ್ನು ಡಾಕ್ಟರ್ ಇದ್ಕೊಂಡು ಏನಂತ ಪ್ರಾಬ್ಲಮ್ ಇಸ್ಯೂಸ್ ಆಗಿಲ್ಲ, ಒಂದು ಮೆಡಿಷನ್ಸ್ನ ಬರ್ಕೊಡ್ತೀನಿ ಅದನ್ನು ಕೊಟ್ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ಕೂಡ ಡಾಕ್ಟರ್ ಹೇಳ್ತಾರೆ. ರಂಗನಾಥ್ ಇದ್ಕೊಂಡು, ಅಮ್ಮ ನೀನು ಹುಷಾರಾಗಿರ್ಬೇಕಲ್ಲೇನಮ್ಮ ಅಂತ ಹೇಳಿದಾಗ, ಆಯಿತು ಕಣ್ಲ ರಂಗ ಏನೂ ಆಗಿಲ್ಲ ಸುಮ್ಮನಿರ ಅಂತ ಅಂದಾಗ, ಅಷ್ಟರಲ್ಲಿ ಅಜಿತ್ ಫ್ಯಾಮಿಲಿ ಕೂಡ ಒಳಗಡೆ ಬಂದು, ಅಯ್ಯೋ ಇಂಥ ಕಷ್ಟದಲ್ಲಿ ಇರಬೇಕಾದಾಗ ನಾವೆಲ್ಲ ಬಂದ್ವಾ ಅಂತೇಳಿ ಫೀಲ್ ಮಾಡ್ಕೋತಾ ಇರ್ತಾರೆ. ಅಯ್ಯೋ ಹಾಗೇನಿಲ್ಲ ಬಿಡಿ ಅಂತೇಳಿ ಇಲ್ಲಿ ಸೂರ್ಯನ ಫ್ಯಾಮಿಲಿ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಅಜ್ಜಿ ಕೂಡ ಇವರೆಲ್ಲ ಯಾರು ಅಂತಂದಾಗ ಈ ರೀತಿ ಅಂತೆಲ್ಲ ಪರಿಚಯ ಮಾಡ್ಕೋತಾರೆ. ಒಬ್ರಿಗೊಬ್ರೆಲ್ಲ ನಮಸ್ಕಾರ ಕೂಡ ಮಾಡ್ಕೊಳ್ತಾರೆ. ಇನ್ನು ಅಜ್ಜಿಗೆ ಎಲ್ಲರೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದಾಯಿತು. ಸೊ ಈ ರೀತಿ ಎರಡೂ ಫ್ಯಾಮಿಲಿ ಜಾಯಿಂಟ್ ಆಗಿದ್ದಾವೆ. ಮುಂದೆ ಧಮಾಕ ಅಂತಲೇ ಹೇಳ್ಬೋದು. ಇನ್ನು ದೇವಿಯಾನಿ ಮುಖವಾಡ ಅಂತೂ ಕಳ್ಸೋದು ಸತ್ಯ. ಯಾಕೆ ಅಂತಂದರೆ ಇಲ್ಲಿ ಒಂದು ಸತ್ಯ ಇದೆ ಮತ್ತು ಒಂದು ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ದಿನನಿತ್ಯ ನೋಡ್ತಾ ಹೋದರೆ ಸ್ಟೋರಿ ಖಂಡಿತ ಅರ್ಥ ಆಗುತ್ತೆ. ಈ ಅಜಿತ್ ಫ್ಯಾಮಿಲಿಗೂ ಹಾಗೇನೇ ಸೂರ್ಯನ ಫ್ಯಾಮಿಲಿಗೂ ಏನು ಲಿಂಕ್ ಇದೆ, ಏನು ಕತೆ ಅಂತ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.